ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರ ಆಜ್ಞೆಗೆ ಸೃಷ್ಟಿಯೇ ವಿಧೇಯ. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 148 8ನೇ ವಚನ. ಬೆಂಕಿ, ಕಲ್ಮಲೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಕೆಲವು ವಿಷಯಗಳು ಹೇಳಲ್ಪಟ್ಟಿದೆ. ಬೆಂಕಿ, ಹಿಮ, ಹಬೆ ಇವೆಲ್ಲ ಪ್ರಕೃತಿಯ ಕಾರ್ಯಗಳು. ಇವೆಲ್ಲವೂ ಬಿರುಗಾಳಿ ಸಹ ದೇವರ ಅಪ್ಪಣೆಯನ್ನು ನೆರವೇರಿಸುತ್ತದಂತೆ. ಪ್ರೀತಿಯುಳ್ಳ ದೇವಜನರೇ, ಈ ಸೃಷ್ಟಿಯಲ್ಲಿ ಇರುವಂಥ ಎಲ್ಲವೂ ದೇವರ ಮಾತಿಗೆ ವಿಧೇಯವಾಗುತ್ತದೆ. ಸಮುದ್ರವು ಯೇಸುವಿನ ಮಾತಿಗೆ ಶಾಂತವಾಯಿತು, ಗಾಳಿ ನಿಂತು ಹೋಯಿತು. ನೋಡ್ರಿ, ಅದಕ್ಕೆ ಯೇಸು ಸ್ವಾಮಿ ಶಾಂತವಾಗಿರು, ಮೊರೆಯಬೇಡ ಅಂತ ಹೇಳಿದಾಗ ಸಮುದ್ರ ಕೂಡಲೇ ಶಾಂತವಾಯಿತು ಅಂತೆ. ಇಸ್ರಾಯೇಲ್ ಜನರನ್ನ ನೆನಪು ಮಾಡಿಕೊಳ್ಳ್ರಿ. ಕೆಂಪು ಸಮುದ್ರ ದೇವರ ಆಜ್ಞೆಗೆ ಅವರು ವಿಧೇಯರಾದಾಗ ಇಸ್ರಾಯೇಲರಿಗೆ ಅವರಿಗೆ ದಾರಿ ಮಾಡಿಕೊಟ್ಟಂತೆ. ಅಂದರೆ ಸೃಷ್ಟಿಯೆಲ್ಲ ದೇವರ ಮಾತಿಗೆ ವಿಧೇಯವಾಗಿರುವುದನ್ನು ಬೈಬಲ್ನಲ್ಲಿ ಅಥವಾ ಸತ್ಯವೇದದಲ್ಲಿ ಅನೇಕ ಸಂಗತಿಗಳನ್ನು ನೋಡಬಹುದು. ಕೆಂಪು ಸಮುದ್ರ ವಿಭಜಿಸಲ್ಪಟ್ಟಿದ್ದು, ಅದು ಮಾತ್ರವಲ್ಲ, ಬಿರುಗಾಳಿ ಸಮುದ್ರ ಶಾಂತವಾದದ್ದು. ಸ್ತೋತ್ರ. ಯೋರ್ದಾನ್ ನದಿ ವಿಭಾಗಿಸಲ್ಪಟ್ಟಿದ್ದು, ಎರಿಕೋ ಗೋಡೆ ಬಿದ್ದು ಹೋದದ್ದು, ಎಲ್ಲ ಪ್ರಕೃತಿಯು, ಎಲಿಯನಿಗೆ ಕಾಗೆ ಮೂಲಕವಾಗಿ ಆಹಾರ ತಂದದ್ದು, ಎಲ್ಲ ಪ್ರಕೃತಿಯ ಒಂದೊಂದು ಸಂಗತಿಗಳು ಸಹ ದೇವರ ಮಾತಿಗೆ ವಿಧೇಯವಾಗುತ್ತದೆ. ಒಂದು ನಡೆದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಡಾಕ್ಟರ್ ಮಾರ್ಕ್ ಎಂಬಂಥ ವೈದ್ಯರಿಗೆ ಕ್ಯಾನ್ಸರ್ ಔಷಧ ಸಂಶೋಧನೆಗಾಗಿ ಪ್ರಶಸ್ತಿ ನೀಡುವ ಒಂದು ಸಮಾರಂಭವನ್ನು ಆಯೋಜಿಸಿದ್ರು. ಅವರು ಪ್ರಯಾಣಿಸುತ್ತಾ ಇದ್ದಂಥ ವಿಮಾನ ತಾಂತ್ರಿಕ ಸಮಸ್ಯೆಯಿಂದಾಗಿ ಅದನ್ನು ಕೆಳಗೆ ಇಳಿಸಲಾಯಿತು. ಮುಂದಿನ 10 ಗಂಟೆಯ ತರುವಾಯವೇ ಅದು ಪ್ರಯಾಣ ಬೆಳೆಸುತ್ತೆಂಬುದಾಗಿ ಹೇಳಿದರು. ಅವರಿಗೆ ತುಂಬ ಬ್ಯುಸಿಯಾಗಿದ್ದರು, ತುಂಬ ಕೆಲಸ ಇತ್ತು. ಆದುದರಿಂದ ಅವರು ಬಾಡಿಗೆಯನ್ನು ಕಾರ್ ತೆಗೆದುಕೊಂಡು ಅವರು ಹೋಗಬೇಕಾದ ಸ್ಥಳಕ್ಕೆ ಹೋಗಲಿಕ್ಕೆ ಆರಂಭಿಸಿದರು. ಆಗ ದೊಡ್ಡ ಮಳೆ ಬಂತು, ಹಿಮಪಾತ ಬಂತು. ಆದರೆ ಅವರು ದಾರಿ ತಪ್ಪಿಬಿಟ್ರಿ. ದಾರಿ ತಪ್ಪಿ ಎಲ್ಲೋ ಬಂದು ನಿಂತ್ಕೊಂಡಿದ್ದಾರೆ. ಏನೋ ದೂರಕ್ಕೆ ಒಂದು ಮನೆ ಕಾಣ್ತು. ಆ ಮನೆಗೆ ಹೋಗಿ ಬಾಗಿಲು ತಟ್ತಾರೆ. ಒಬ್ಬ ಮಹಿಳೆ ಬಾಗಿಲನ್ನು ತೆರೆದು ಆತ್ಮೀಯವಾಗಿ ಒಳಗೆ ಆಹ್ವಾನಿಸಿ ಅವರಿಗೆ ಟೀ, ಬಿಸ್ಕೆಟ್ಗಳನ್ನ ನೀಡಿದಳು. ಆ ಸಮಯ ಅವಳ ಕುಟುಂಬ ಪ್ರಾರ್ಥನೆಯ ಸಮಯವಾಗಿತ್ತು. ಆಗ ನೀವು ಬನ್ನಿ ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಕೇಳಿದಾಗ, ಇಲ್ಲ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನನ್ನ ಪರಿಶ್ರಮದ ಮೇಲೆ ಮಾತ್ರ ನಾನು ನಂಬುವವನು, ನೀವು ಪ್ರೇಯರ್ ಮಾಡಿಕೊಳ್ಳ್ರಿ. ಆ ಮಹಿಳೆ ತನ್ನ ಮಗುವಿನ ತೊಟ್ಟಿಲಿನ ಬಳಿ ಮಂಡಿಯೂರಿ ಪ್ರಾರ್ಥಿಸಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದರು. ಡಾಕ್ಟರ್ ಮಾರ್ಕ್ ನೋಡ್ತಾನೇ ಇದ್ದರು. ಅವ್ರು ಹಾಗೆ ಕೇಳಿದ್ರು, ಅಮ್ಮ, ಇಷ್ಟೆಲ್ಲ ಕಣ್ಣೀರಿಟ್ಟು ಪ್ರೇಯರ್ ಮಾಡ್ತಾ ಇದ್ದೀರಾ, ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಆಗ ಆ ಮಹಿಳೆ ಹೇಳಿದಳು, ಏನಂತ ಹೇಳಿದ್ರೆ, ನನ್ನ ಮಗನಿಗೆ ಒಂದು ವ್ಯಾಧಿ ಇದೆ, ಒಂದು ಅಪರೂಪದ ಕ್ಯಾನ್ಸರ್ ಇದೆ. ಈ ಕ್ಯಾನ್ಸರನ್ನು ಗುಣಪಡಿಸಲು ಒಬ್ಬರು ಯಾರೋ ಡಾಕ್ಟರ್ ಮಾರ್ಕ್ ಎಂಬಂಥ ಡಾಕ್ಟರ್ ಇದ್ದಾರಂತೆ. ಅವರಿಗೆ ಮಾತ್ರ ಸಾಧ್ಯ ಅಂತೆ. ಅವರ ಬಳಿಗೆ, ಅವರಿರುವಂಥ ಊರಿಗೆ ಹೋಗಲಿಕ್ಕೆ ನಮ್ಮ ಹತ್ರ ಹಣವಿಲ್ಲ. ಆದ್ದರಿಂದ ದೇವರೇ, ನೀವೇ ಒಂದು ಅದ್ಭುತವನ್ನು ಮಾಡಬೇಕು ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ಇದನ್ನು ಕೇಳಿದಾಗ ಡಾಕ್ಟರ್ ಮಾರ್ಕ್ ಆಶ್ಚರ್ಯಗೊಂಡರು. ಅವರ ಕಣ್ಗಳಲ್ಲಿ ನೀರು ಬರತೊಡಗಿತು. ಅವ್ರು ಹೇಳಿದರು, ಅಮ್ಮ, ಆ ಡಾಕ್ಟರ್ ಮಾರ್ಕ್ ಬೇರೆ ಯಾರೂ ಅಲ್ಲ, ನಾನೇ. ನನ್ನನ್ನು ಅನೇಕ ಪ್ರಕೃತಿಯ ತಡೆಗಳನ್ನು ತಂದು ದೇವರು ನಿಮ್ಮ ಮನೆಗೆ ಕರೆತಂದಿದ್ದಾರೆ. ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದರೆ ನೀನು ಮಾಡಿದ ಪ್ರಾರ್ಥನೆ, ನೀ ನಂಬಿದ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲಮ್ಮ. ನಿನ್ನ ಮಗನಿಗೆ ನಾನು ಚಿಕಿತ್ಸೆ ಕೊಡುತ್ತೀನೆಂಬುದಾಗಿ ಹೇಳಿ ಅದ್ಭುತವಾದ ಚಿಕಿತ್ಸೆಯನ್ನು ಕೊಟ್ಟು ಆ ಮಗನನ್ನು ಸೌಖ್ಯಪಡಿಸಿದರು. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ವ್ಯಕ್ತಿಗಾಗಿ, ಒಬ್ಬ ಮಹಿಳೆಗಾಗಿ ಆ ಮಗಳ ಒಂದು ಪ್ರಾರ್ಥನೆಯನ್ನು ಕೇಳಿ ದೇವರು ಪ್ರಕೃತಿಯನ್ನೇ
ಅಲ್ಲಿ ವಿಮಾನ ಕೆಟ್ಟು ನಿಂತು, ಆಮೇಲೆ ಮಳೆ ಬಂತು, ಅನೇಕ ಕಾರ್ಯಗಳು ಬಂತು. ಇವ್ರ ಮನೆಗೆ ಬರೋ ಥರ ನೋಡ್ರಿ, ದೇವರು ಯಾವಾಗಲೂ ತನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ಇಸ್ರಾಯೇಲರಿಗೆ ಕೆಂಪು ಸಮುದ್ರ ವಿಭಜಿಸಲ್ಪಡ್ತು. ಎಲಿಯನಿಗೆ ಕಾಗೆಗಳ ಮೂಲಕ ಆಹಾರ ಬಂತು. ಯೋನನಿಗೆ ದೇವರು ದೊಡ್ಡ ಮೀನಿಗೆ ಹೇಳಿದ್ರು ನುಂಗು, ನಂತರ ಅವನನ್ನು ಕಾರು. ಅದೇ ಥರ ಅವ್ರ ಜೀವನದಲ್ಲಿ ಅದ್ಭುತ ನಡೀತು. ಸೃಷ್ಟಿಯೆಲ್ಲ ದೇವರ ಮಾತಿಗೆ ವಿಧೇಯವಾಗುವಾಗ ನಾವು ಸಹ ವಿಧೇಯವಾಗಬೇಕು. ಹೇಗೆ ಒಬ್ಬ ತಾಯಿಯ ಪ್ರಾರ್ಥನೆ ಇಡೀ ಪ್ರಕೃತಿಯನ್ನೇ ಚಲಿಸುವಂತೆ ದೇವರು ಮಾಡಿದರೋ, ಪ್ರಾರ್ಥನೆಯ ಶಕ್ತಿಯನ್ನು ನಂಬರಿ. ಮಾರ್ಗ ಕಾಣದಿದ್ದರೂ ಪ್ರಾರ್ಥಿಸಿರಿ, ದೇವರು ನಿಮಗಾಗಿ ಮಾರ್ಗವನ್ನು ತೆರೆಯುವರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಸಮಸ್ಯೆಗಳಿರಬಹುದು, ರೋಗಗಳಿರಬಹುದು, ಕಷ್ಟಗಳಿರಬಹುದು, ಸಾಲಗಳಿರಬಹುದು, ದಾರಿ ಕಾಣದ ಪರಿಸ್ಥಿತಿ ಇರಬಹುದು. ಭಯಪಡಬೇಡಿ. ನಿಮ್ಮ ಸಹಾಯಕ್ಕಾಗಿ ಸಹ ದೇವರು ಯಾರನ್ನೋ ಕಳುಹಿಸಿಕೊಡಲಿಕ್ಕಿದ್ದಾರೆ. ದೇವರನ್ನ ನಂಬಿ ಪ್ರಾರ್ಥಿಸ್ರಿ, ನಿಮಗಾಗಿ ಬಾಗಿಲುಗಳು ತೆರೆಯಲ್ಪಡಲಿಕ್ಕಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ದಿನಕ್ಕಾಗಿ, ಸಮಯಕ್ಕಾಗಿ ವಂದನೆಗಳು ಸ್ವಾಮಿ. ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು, ಅದ್ಭುತ ಮಾಡುವಂಥ ದೇವರು. ಕರ್ತನೇ, ನಿಮ್ಮ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ, ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ಆದರೆ ದೇವರೇ, ನಾವು ಊಹಿಸುವುದಕ್ಕಿಂತ ಮೇಲಾಗಿ ಅದ್ಭುತವನ್ನು ಮಾಡಲು ನೀವು ಶಕ್ತರಾಗಿದ್ದೀರಿ ಸ್ವಾಮಿ. ದೇವರು, ಇವತ್ತು ಕೂಡ ಯಾರೆಲ್ಲ ಪ್ರಾರ್ಥನೆಯಲ್ಲೇ ನಿಮ್ಮ ಮುಖ ನೋಡಿ ಪ್ರಾರ್ಥಿಸುತ್ತಿದ್ದಾರೋ, ಕೇಳುತ್ತಿದ್ದಾರೋ, ಅವರ ಜೀವಿತದಲ್ಲಿ ಕೂಡ ಒಂದು ಅದ್ಭುತ ನಡೆಯಲಿ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳಿಗೆ ಹೊಸ ಕೃಪೆ ಕೊಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನೀವು ಸಹ ಪ್ರಾರ್ಥನೆ ಮಾಡಿರಿ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು. ನಿಮ್ಮ ಜೀವಿತದಲ್ಲಿ ಕೂಡ ಎದುರು ನೋಡದ ಸ್ಥಳದಲ್ಲಿ, ಎದುರು ನೋಡದ ವ್ಯಕ್ತಿಗಳಿಂದ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತವನ್ನು ಮಾಡುತ್ತಾರೆ. ನಾನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಿದ್ದೇನೆ. ನೀವು ಸಹ ಈ ಸೇವೆಗಾಗಿ ಪ್ರಾರ್ಥಿಸುತ್ತಿದ್ದೀರೆಂಬುದಾಗಿ ನಾವು ನಂಬಿದ್ದೇವೆ. ಈ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸುವುದಾದರೆ, ದೇವರ ರಾಜ್ಯಕ್ಕಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. God bless you. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.